ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭವ್ಯ ಸುಧಾಮಣಿ ಯೂಟ್ಯೂಬ್ ಚಾನಲ್. ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಚಿಕನ್ ಚಾಪ್ಸ್ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಗಾಯ್ಸ್. ಈ ಚಾಪ್ಸು ಇಡ್ಲಿ ಜೊತೆಗೆ ಮತ್ತು ರೈಸ್ಗೆ ಚೆನ್ನಾಗಿರುತ್ತೆ. ನಾನು ಕೂಡ ಇಡ್ಲಿ ಮಾಡಿದ್ದೆ, ಅದಕ್ಕೆ ಚಾಪ್ಸ್ ಮಾಡೋದ ಅಂದ್ಬಿಟ್ಟು ಈ ರೀತಿ ಮಾಡಿದೆ ನಾನು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಗಾಯ್ಸ್. ನಾನು ಈ ಚಾಪ್ಸ್ ಮಾಡೋದಕ್ಕೆ ಏನೇನು ಬೇಕು ಪದಾರ್ಥಗಳನ್ನ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಗೈಸ್. ಚಿಕನ್ ಚಾಪ್ಸ್ ಮಾಡೋದಕ್ಕೆ ನಾನು 1 ಮೀಡಿಯಮ್ ಈರುಳ್ಳಿ ಮತ್ತು 1 ಸ್ಮಾಲ್ ಸ್ಪೂನಲ್ಲಿ ಕಾಳುಮೆಣಸು, 2 ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸ್ಕೊಂಡು ಮಡಿಕೊಂಡಿದ್ದೀನಿ, 1 ಸ್ಮಾಲ್ ಸ್ಪೂನಲ್ಲಿ ಧನಿಯಾ, 4 ಲವಂಗ, 1 ಸಣ್ಣ ನಿಂಬೆಹಣ್ಣಷ್ಟು ಶುಂಠಿ ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕದು ಶುಂಠಿನ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಮಾಲ್ ಸ್ಪೂನಲ್ಲಿ ಗಸಗಸೆ, ಸ್ವಲ್ಪ ಚಕ್ಕೆ ಪುಡಿ, 4 ಹಸಿಮೆಣ್ಸಿಕಾಯಿ, 2 ಒಣಮೆಣ್ಸಿಕಾಯಿ, ಸ್ವಲ್ಪ ಪುದೀನ ಮತ್ತು ಸೊಪ್ಪು ತೊಗೊಂಡಿದ್ದೀನಿ, 1 ಸ್ಮಾಲ್ ಕಪ್ಪಲ್ಲಿ ತೆಂಗಿನ ತುರಿನೂ ತೊಗೊಂಡಿದ್ದೀನಿ ಗೈಸ್. ಇವಾಗ ನಾನು ತೋರಿಸ್ತಿರೋ ಪದಾರ್ಥ ಎಲ್ಲನೂ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿದಂತಹ ಮಸಾಲೆ ಎಲ್ಲನೂ ಬಿಸಿ ಆರಿದ ಮೇಲೆ ನಾನು ಮಿಕ್ಸಿಲಿ ರುಬ್ಕೊಂಡೆ. ಹಾಗೆ ಚಿಕನ್ನು ಸಹ ನೀಟಾಗಿ ತೊಳ್ಕೊಂಡು ಮಡಿಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕನ್ ಚಾಪ್ಸು ಈ ಥರ ಚಾಪ್ಸ್ ಗ್ರೇವಿಗೆ ಏನಾದರೂ ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಇರಬೇಕು. ಸಾಂಬಾರಿಗೂ ಚಾಪ್ಸ್ಗೂ ಸ್ವಲ್ಪ, ಸಾಂಬಾರಿಗೆ ಅಷ್ಟೇನು ಎಣ್ಣೆನೇ ಹಾಕೋದಿಲ್ಲ, ಅಷ್ಟು ಚಾಪ್ಸ್ಗಾದರೆ ಸ್ವಲ್ಪ ಎಣ್ಣೆ ಬಿಡಬೇಕು. ಅಂದರೆ ಬಿಡಬೇಕು ಅಂದರೆ ಜಾಸ್ತಿ ಬಿಡೋದಲ್ಲ, ಸ್ವಲ್ಪ ಮೀಡಿಯಮಾಗಿ ಎಕ್ಸ್ಟ್ರಾ ಎಣ್ಣೆ ಇರಬೇಕು ಚಾಪ್ಸ್ಗೆ. ನಾನಿವಾಗ ತೊಳೆದಿರುವಂತಹ ಚಿಕನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಗೈಸ್. ಇವಾಗ ನೀವು ನೋಡ್ಬೋದು, ನಾನು ಫ್ರೈ ಮಾಡಿದಂತಹ ಮಸಾಲೆನ ರುಬ್ಕೊಂಡಿದ್ದೀನಿ, ಈ ರೀತಿ ಬಂದಿದೆ. ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಅಳುಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. ಚಿಕನ್ನ ಉರಿಬೇಕಾದ್ರೆ ಇವೆರಡನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಎಲ್ಲ ಚೆನ್ನಾಗಿ ಇಂಗೋ ತನಕ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿ ಎಣ್ಣೆ ಹಾಕಿದ್ದೀನಲ್ಲ ಗೈಸ್, ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ನೀರೆಲ್ಲ ಸುಂಡಿ ಅಲ್ಲಿ ತನಕ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಇದರಲ್ಲೇ ಚಿಕನ್ನು ಸ್ವಲ್ಪ ಆಲ್ರೆಡಿ ಬೆಂದಿರುತ್ತೆ, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು, ಚಿಕನ್ ಹತ್ರ ಎಣ್ಣೆ ಬಿಟ್ಕೊಳ್ತಾ ಇದೆ, ನೀರೇನಿಲ್ಲ, ಎಲ್ಲ ಚೆನ್ನಾಗಿ ಸುಂಡಿದೆ. ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಇವಾಗ ಚಿಕನ್ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಚಿಕನ್ ಜೊತೆಗೆ ರುಬ್ಬಿರುವಂತಹ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಮಿಕ್ಸಿ ಜಾರ್ನಲ್ಲಿ ಉಳಿದಿದಂತಹ ಮಿಕ್ಕಿದ ಮಸಾಲೆನೂ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರನ್ನು ಸಹ ಚಿಕನ್ ಚಾಪ್ಸ್ ಗ್ರೇವಿ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕು ಅಂದರೆ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ನೀರು ಸ್ವಲ್ಪ ಎತ್ತಿದ ಮೇಲೆ ಅದು ಬೇಯ್ತಾ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚಿಕನ್ ಬೇಯಬೇಕಾದ್ರೆ ನಾನು ಮೊದಲೇ ರುಚಿನ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ಇವಾಗ ಸ್ವಲ್ಪ ರುಚಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಆಲ್ರೆಡಿ ಹಾಕಿರ್ತೀವಿ. ಗ್ರೇವಿ ಚೆನ್ನಾಗಿ ಬೇಯ್ತಿದ್ದಂಗೆ ನಾನು ಕುಳ್ಳೊಗ್ಗರಣೆ ಸಹ ಕೊಡ್ತಾ ಇದ್ದೀನಿ. ಕುಳ್ಳೊಗ್ಗರಣೆ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡ್ತೀನಿ ನಾನು. ಗ್ರೇವಿ ಮಾತ್ರ ಗೈಸ್ ನಾನು ಮಾಡಿದೆ ಅಲ್ವಾ ಇವತ್ತು, ಇಡ್ಲಿ ಮಾಡಿದೆ ಚಿಕನ್ ಚಾಪ್ಸ್ ಜೊತೆಗೆ. ಇಡ್ಲಿ ಜೊತೆಗೆ ಚೆನ್ನಾಗಿತ್ತು ಚಾಪ್ಸು. ಇಷ್ಟಪಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಚಾಪ್ಸು ಅಂತಲೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಗೈಸ್. ಇವಾಗ ಇಡ್ಲಿ ಕೂಡ ಫುಲ್ ಚೆನ್ನಾಗಿ ರೆಡಿ ಆಗಿದೆ. ಈ ಇಡ್ಲಿನ ನಾನು ಚಿಕನ್ ಚಾಪ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಚಾಪ್ಸು ಸಹ ಇಲ್ಲಿ ರೆಡಿಯಾಗಿದೆ ಗೈಸ್, ನೀವೇ ನೋಡ್ಬೋದು, ಎಣ್ಣೆ ಬಿಡ್ಕೊಂಡಿದೆ. ಯಾವುದೇ ಚಿಕನ್ ಮಟನ್ ಆದ್ರೂ ಈ ರೀತಿ ಎಣ್ಣೆ ಬಿಡ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತಲೇ, ಚೆನ್ನಾಗಿ ಎಲ್ಲ ಆಗಿದೆ ಅಂತಲೇ ಅರ್ಥ ಫ್ರೆಂಡ್ಸ್. ನೀವೇ ನೋಡ್ಬೋದು ಚಿಕನ್ ಚಾಪ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇಡ್ಲಿ ಜೊತೆಗೂ ಸಹ ಚೆನ್ನಾಗಿತ್ತು ಗೈಸ್. ಇನ್ನು ಚಪಾತಿ ಬೇರೆ ಇದೆ ರೊಟ್ಟಿಗೆಲ್ಲ ಹೇಗೆ ಅಂತ ಗೊತ್ತಿಲ್ಲ ಗೈಸ್. ಇಡ್ಲಿ ಮತ್ತು ರೈಸ್ಗೆ ಇಲ್ಲ ದೋಸೆಗೆ ಮಾತ್ರ ಚೆನ್ನಾಗಿರುತ್ತೆ ಈ ಚಾಪ್ಸು.
ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಚಿಕನ್ ಚಾಪ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.